ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಚೆಕ್ ಮಾಡ್ತಿದ್ದೆ. ನಾನು ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲ್ಯಾಂಕ್ ಬರ್ತಿತ್ತು. ನೆಟ್ವರ್ಕ್ ಇಲ್ಲೇನ, ಅದಕ್ಕೆ ಬ್ಲ್ಯಾಂಕ್ ಬರ್ತಿದೆ ಬಿಡು ಅಂತ ಅಪ್ಲೋಡ್ ಮಾಡಿದೆ. ನಾನು ಸ್ಟೋರೇಜಲ್ಲಿ ಹೋಗಿ ನೋಡ್ತೀನಿ, ಅದು ವೀಡಿಯೋಸ್ ನಾನು ಸೇವ್ ಮಾಡ್ಕೋಬೇಕಾದ್ರೆ ಸ್ಟೋರೇಜ್ ಫುಲ್ ಅಂತ ತೋರಿಸಿತ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ಎಡಿಟ್ ಆಗಿದ್ದಾವಲ್ಲ ಬಿಡು, ಇನ್ನೇನು ಅಂತಂದು ಒಂದೊಂದೆರಡು ವೀಡಿಯೋಗಳು ಡಿಲೀಟ್ ಮಾಡಿದೆ. ಸೊ ಅದು ಬ್ಲ್ಯಾಂಕ್ ಅದಕ್ಕೋಸ್ಕರನೇ ಬಂದಿದ್ದು. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ವಿಡಿಯೋ ಡಿಲೀಟ್ ಮಾಡಿದೆ. ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕೆ ಚಪಾತಿ ಆ್ಯಂಡ್ ಜವಳಿಕಾಯಿ ಪಲ್ಯ ಮಾಡಿದ್ದೆ. ಅವನಿಗೆ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಜವಳಿಕಾಯಿ ಪಲ್ಯ ಚಪಾತಿ ಮಾಡ್ಕೊಂಡು ನಾನು ಊಟ ಮಾಡಿದೆ. ಚಪಾತಿ ಮಾಡಿದೆಯಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಚಪಾತಿಗೆ ಎಗ್ ರೋಲ್ ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡೋಣ ಟೈಮು ಅಂತಂದರು. ಸರಿ ಮಾಡಿಕೊಡ್ರಿ ಅಂತಂದು ಹೆಲ್ಪ್ ಮಾಡ್ತಾಯಿದ್ದೆ ಅವರಿಗೆ. ಎಲ್ಲ ತರಕಾರಿ ಈರುಳ್ಳಿ ಎಲ್ಲ ಹೆಚ್ಕೊಡೋದೆಲ್ಲ ಮಾಡ್ತಾಯಿದ್ದೆ. ಅವರು ಮಾಡಿಕೊಟ್ರು, ಎಗ್ ರೋಲ್ ಮಾಡಿಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೂಪರ್ ಆಗಿದೆ ಚಪಾತಿ, ಎಗ್ ರೋಲ್ ಎಗ್ ರೋಲ್ ತಿಂದು ಅವರು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ರು. ಟೈಮ್ ಆಯಿತು ಅಂತ ಹೋಟ್ಲಿಗೆ ಹೋದ್ರು. ಚಿನ್ನಿಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಅಂತ ಹೋದೆ. ಚೆರ್ರಿ ಜೊತೆ ಆಟಾಡ್ತಿದ್ದಾಳೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ. ಚೆರ್ರಿಗೆ ನೋಡಿದರೆ ಬೈತಾ ಇದ್ದಾಳೆ. ಯಾಕೆ ಈ ಥರ ಬೈತಾಳೆ ಅಲ್ಲ ಅಂತ ಮುಂದೆ ಹೋಗಿ ನೋಡಿದರೆ ಅದು ಬಿಸ್ಕೆಟ್ ತಿಂತಾ ಇತ್ತು. ಹೋಗ್ಲಿ ಬಾ ಚಿನ್ನಿ, ತಿನ್ನಲಿ, ಸಾಕು ಬಾ ಅಂತ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಅದ್ರ ಮುಂದೆನೇ ನಿಂತ್ಕೊಂಡು ಬೈತಾನೆ ಇದ್ದಾಳೆ. ಹ್ಞೂ ಅಂತಂದು ಅಲ್ಲಿ ಮುಂದೆ ಇರೋ ವಚಲಿಗೆ ಹೊಡಿತಾ ಇದ್ದಾಳೆ. ಚೆರ್ರಿ ಹೊಡಿಯೋಕ್ಕಾಗಲ್ಲಲ್ಲ, ಅದಕ್ಕೆ ಆ ವಚಲಿಗೆ ಹೊಡೆದು ಸಿಟ್ಟು ತೀರಿಸ್ಕೊತಿದ್ದಾಳೆ. ಚೆರ್ರಿ ಬಿಸ್ಕೆಟ್ ತಿಂದೆ ಎಲ್ಲ ಮುಗಿಸಿದ್ಲು. ಸುಮ್ಮನೆ ಎದ್ದು ವಾಪಸ್ ಬಂದು ನನಗೆ ಜೋರು ಮಾಡ್ತಿದ್ದಾಳೆ. ನನಗೆ ಹೊಡಿಯೋ ಥರ ಆ್ಯಕ್ಷನ್ ಮಾಡ್ತಿದ್ದಾಳೆ. ಅಪ್ಪಾಜಿ ಬಂದಾಗ ಹೇಳೋಣಂತೆ ಬಾ, ಚೆರ್ರಿ ಹಿಂಗೆ ಬಿಸ್ಕೆಟ್ ತಿಂದ್ಲು ಅಂತ ಕಂಪ್ಲೇಂಟ್ ಮಾಡುವಂತೆ ಬಾ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ. ಡ್ರೈ ಫ್ರೂಟ್ಸು ಆ್ಯಂಡ್ ಬನಾನಾ ಇತ್ತು. ಮಿಲ್ಕ್ ಶೇಕ್ ಮಾಡಿಕೊಡೋಣ ಚಿನ್ನಮ್ಮಗೆ ಅಂತಂದು ಮಿಲ್ಕ್ ಶೇಕ್ ಮಾಡಿ ಬಾಟ್ಲಿಗೆ ಹಾಕಿ ಕೊಟ್ಟೆ. ಅವಳು ಪಾಡಿಗೆ ಅವಳು ಕುಡಿತಾ ಇದ್ಲು. ಅದು ಖಾಲಿ ಆಗೋವರೆಗೂ ಕೊಡೋಲ್ಲ, ಖಾಲಿ ಆದಮೇಲೆ ಕೊಡೋದು. ನಿಪ್ಪಲ್ ಮುಂದ್ಗಡೆ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೆ. ಒಂದು ಸ್ವಲ್ಪ ಅಗಲ ಇದ್ದರೆ ಅವಳಿಗೂ ಚೆನ್ನಾಗಿ ಕುಡಿಯೋಕ್ಕೆ ಈಸಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಚೂರುಗಳು ಏನಾದರೂ ಇದ್ದರೆ ಅವು ಅಲ್ಲೇ ಸ್ಟೇ ಆಗಿಬಿಡುತ್ತೆ, ಅವಳಿಗೆ ಕುಡಿಯೋಕ್ಕೆ ಬರಲ್ಲ. ಅದಕ್ಕೆ ಸ್ವಲ್ಪ ಅಗಲ ಕಟ್ ಮಾಡಿ ಕೊಟ್ಟಿದ್ದೆ. ಮಲ್ಗೋ ಟೈಮ್ ಕೂಡ ಆಯಿತು. ಚಿನ್ನಿಮ್ಮದು ಸ್ನಾನ ಮಾಡಿಸಿ ಮನೆಗಿಸಿ ಚೆರ್ರಿನ ವಾಕ್ ಕರ್ಕೊಂಡು ಹೋಗೋಣ ಅಂತ ವಾಕ್ ಕರ್ಕೊಂಡು ಹೋಗಿದ್ದೆ. ಚೆರ್ರಿ ಒಂದು ಕಡೆ ಇರೋಂಗಿಲ್ಲ, ಆ ಕಡೆ ಈ ಕಡೆ ಅಡ್ಡಾಡಿಸ್ತಿದ್ದಾಳೆ. ಈ ಕಡೆ ಕರ್ಕೊಂಡು ಹೋದರೆ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ವಾಕ್ ಮಾಡಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಚಿನ್ನಿಮ್ಮನೂ ಎದ್ಲು. ಅವಳಿಗೆ ಸ್ವೆಟರ್ ಹಾಕಿ ಮನಗಿಸಿದ್ದೆ. ಅವಳಿಗೆ ಮ್ಯಾಗಿ ಮಾಡಿಕೊಡೋಣ, ಇನ್ನೇನು ಎದ್ಲಲ್ಲ ಅಂತಂದು ಮ್ಯಾಗಿ ಮಾಡ್ತಾಯಿದ್ರೆ ಅವಳು ಈ ಕಡೆ ತಿರ್ಕೊಂಡು ಸುಮ್ಮನೆ ಗೊಂಬೆ ಥರ ಕೂತ್ಕೊಂಡಿದ್ಲು. ಅದಕ್ಕೆ ವೀಡಿಯೋ ಮಾಡ್ಕೊಂತ ಮುಂದಕ್ಕೆ ಹೋದೆ. ನನ್ನ ಮಗನಿಗೂ ಮ್ಯಾಗಿ ಹಾಕ್ಕೊಟ್ಟು ಚಿನ್ನಮ್ಮಗೂ ಮ್ಯಾಗಿ ಹಾಕಿಕೊಟ್ಟೆ. ಸ್ವಲ್ಪ ಬಿಸಿ ಇತ್ತು ಅಂತ ನಾನೇ ಆರಿಸಿ ತಿನ್ನಿಸ್ತಾ ಇದ್ದೆ. ಆದರೂ ಅವಳು ನನಗೆ ಸ್ಪೂನಲ್ಲಿ ನಾನೇ ತಿಂತೀನಿ ಅಂತ ಆಟ ಮಾಡ್ತಿದ್ಲು. ಅವಳಿಗೆ ಕ್ಯಾರೆಟ್ ಅಂದರೆ ಇಷ್ಟ ಅಂತ ಕ್ಯಾರೆಟ್ ಒಂದೇ ತಿನ್ನಿಸ್ತಾ ಇದ್ದೆ. ಇನ್ನೇನು ನಮ್ಮ ಮನೆಯವರು ಮನೆಗೆ ಬಂದರು. ನಮ್ಮ ಭಗತ್ತಿಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ರು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್, ಶೇರು ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.